ತಗೊಳ್ಬೇಕು. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಕುತ್ಕೊಂಡಿದ್ದೇವೆ. ಈ ರಿಕ್ಷಾ ಹಿಂದ್ಗಡೆ ಡಿಕ್ಕಿಯಲ್ಲಿ ಶೇರಿಂಗ್ ರಿಕ್ಷಾ ಆರಾಮ್ಸಿ. ಇಲ್ಲಿ ನಾಳೆ ತಿರುಗಾಡಲಿಕ್ಕೆ ಕೂಡ ಇದೇ ರೀತಿ ಹೋಗುದು. ಜಾಲಿ ಉಂಟು. ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ಅಂದರೆ ಇವತ್ತು 25 ಮಾರ್ಚ್, ನಾಳೆ 26 ಮಾರ್ಚಿಗೆ ಒಂದು ಹುಟ್ಟಿದ ಹಬ್ಬ. ಹಾಗಾಗಿ ನಾವು ಈಗ ಟೆಂಪಲ್ಗೆ ಹೊರಟಿದ್ದೇವೆ. ಈಗ ಒಂದು 10:30 ಆಯಿತು. ನಾವು ಇಲ್ಲಿನ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಿಂದ ಹಾಸನದಿಂದ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ನಾವು ಧರ್ಮಸ್ಥಳಕ್ಕೆ ಯಾಕೆ ಹೋಗುದಂದ್ರೆ ಮಂಗಳೂರು ಸೆಂಟ್ರಲ್ ಅಥವಾ ಜಂಕ್ಷನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಟ್ರೈನ್ ಇಲ್ಲ. ಹಾಗಾಗಿ ನಾವು ಹಾಸನದಿಂದ ಡೈಲಿ ಟ್ರೈನ್ ಉಂಟು. ಇಲ್ಲಿ ಹಾಸನದಿಂದ ದಿನಾಲು 4 ಗಂಟೆ 45 ನಿಮಿಷಕ್ಕೆ ಡೈಲಿ ಸೊಲ್ಲಾಪುರ ಹೋಗುವ ಟ್ರೈನ್ ಉಂಟು. ಅದು ಮಂತ್ರಾಲಯ ರೋಡ್ ಆಗಿ ಹೋಗುದು. ಹಾಗಾಗಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ನಾವು ಇಳಿದು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ತೇವೆ. ಇದರ ಫುಲ್ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಯಾವ ರೀತಿ ಹೋದ್ವಿ, ಇದು ಫಸ್ಟ್ ಟ್ರಾವೆಲ್ ವೀಡಿಯೋ ಇರ್ತದೆ. ನಂತರಲ್ಲಿ ನಾವು ರೂಮು ಅಲ್ಲೇ ಬುಕ್ ಮಾಡಿದ್ದೇವೆ. ಇಲ್ಲಿ ಮಂತ್ರಾಲಯದಲ್ಲಿ ಅವರದ್ದು ದೇವಸ್ಥಾನದ ರೂಮು, ಅದು ನಿಮಗೆ ಕಡಿಮೆ ಸಿಗೋದು. ಅದು ಯಾವ ರೀತಿ ಬುಕ್ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಮತ್ತು ನಾವು ಯಾರೆಲ್ಲ ಹೋಗ್ತಿದ್ದೇವೆ ಅಂತ ಹೇಳಿದರೆ, ನಾನು ನನ್ನ 2 ತಮ್ಮಂದಿರು, ಅಪ್ಪ ಅಮ್ಮ. ಇನ್ನು ಒಬ್ಬ ತಮ್ಮ ಬರ್ತಿಲ್ಲ, ಅವನಿಗೆ ಸ್ವಲ್ಪ ಬ್ಯುಸಿ ಕೆಲಸ ಇದೆ, ಹಾಗಾಗಿ ಬರ್ತಿಲ್ಲ. ನಾವು ಇವತ್ತು ಒಟ್ಟು 5 ಜನ 5 ಜನ, ಮತ್ತು ನಮ್ಮ ಆಂಟಿಯ ಗಂಡೊಬ್ರು ಬರ್ತಾರೆ. ಒಟ್ಟು 6 ಜನ ಹೋಗ್ತಿದ್ದೇವೆ. ಈಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿಂದ ಹಾಸನ ಗಾಡಿ, ಬೆಂಗಳೂರಿಗೆ ಹೋಗುವ ಗಾಡಿ ಸಿಗ್ತದೆ, ಇಲ್ಲಾಂದರೆ ಹಾಸನಕ್ಕೆ ಹೋಗುವ ಗಾಡಿ ಸಿಗ್ತದೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಸೀದಾ ಮಂತ್ರಾಲಯ. ಈ ಜರ್ನಿ ವಿಡಿಯೋ ನೋಡಲು ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಮಂತ್ರಾಲಯ ಸೀರೀಸ್ ಇಲ್ಲಿಂದ ಕಂಟಿನ್ಯೂ ಆಗ್ತದೆ. ಬಾಯ್ ಬಾಯ್. ಇನ್ನು ಹೊರಡುವ. ಫೈನಲ್ ಆಗಿ ಧರ್ಮಸ್ಥಳ ರೀಚ್ ಆಗಿದ್ದೇವೆ. ಇನ್ನು ಇಲ್ಲಿಂದ ನಾವು ಊಟ ಮಾಡಿ ಇಲ್ಲಿಂದ ಹಾಸನಕ್ಕೆ ಹೊರಡಬೇಕು. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋದಿಲ್ಲ. ಬಸ್ ಬ್ಯುಸಿ ಉಂಟು, ಬಸ್ ರೆಡಿ ಉಂಟು. ಹಾಗಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಾಗಾಗಿ ಅನ್ನಪ್ಪ ಬೆಟ್ಟಕ್ಕೆ ಕೈ ಮುಗಿದು ಹೋಗುವ ಅಂತ. ಆಯಿತು, ನಮಗೆ ಅರ್ಜೆಂಟ್ ಇರುವ ಕಾರಣ ಜಾಸ್ತಿ ವಿಡಿಯೋ ಕೂಡ ಮಾಡಲಿಲ್ಲ. ನೋಡಿ, ಎಲ್ಲರೂ ಆ ಕಡೆಯಿಂದ ಬರ್ತಿದ್ದಾರೆ. ಮನೀತ್ನವರ ಮನೆಯವರು ಕೂಡ ಇದ್ದಾರೆ. ರೀಸನ್ ಏನಂದರೆ ಅವ್ರದ್ದು ಇಲ್ಲಿಯ ಮನೆ, ಹಾಗಾಗಿ ಅವರು ನಮಗೆ ಬಾಯಿ ಹೇಳಲಿಕ್ಕೆ ಬಂದಿದ್ದಾರೆ, ಟಾಟಾ ಮಾಡಲಿಕ್ಕೆ. ಸುಸ್ತಾಗಿದೆ, ಈಗ ಲೇಟ್ ಆಗಿದೆ ನಮಗೆ ವೀಡಿಯೋ ಮಾಡಲಿಕ್ಕೆ. ಅದೇ ಸ್ವಲ್ಪ ಈಗ ನಾವು 4 ಗಂಟೆಗೆ ರೀಚ್ ಆಗಬೇಕು ಹಾಸನ ರೈಲ್ವೆ ಸ್ಟೇಷನ್ಗೆ. ಹಾಗಾಗಿ ಸ್ಪೀಡ್ ಹೋಗುವ, ಮತ್ತೆ ಸಿಗುವ ಬಸ್ಸಲ್ಲಿ. ನಮಗೆ ಬಸ್ ಸಿಕ್ಕಿದೆ. ಫುಲ್ಲು ನೋಡಿ ಮಂಗಳೂರಲ್ಲಿ ಯಾವ ರೀತಿ ಹೀಟ್ ಉಂಟಂತ. ಸೆಕೆ. ಊಟ ಎಲ್ಲ ಆಯಿತು. ಫೈನಲ್ ಆಗಿ ಈಗ ಬೆಂಗಳೂರು ಗಾಡಿ ಸಿಕ್ಕಿದೆ. ಇದು ಹಾಸನಗೆ ರೀಚ್ ಆಗುವಾಗ 4 ಗಂಟೆ ಆಗ್ತದೆ. ನಮಗೆ ಅಲ್ಲಿಂದ 45 ನಿಮಿಷ ಟೈಮ್ ಉಂಟು. ಇದು 45 ನಿಮಿಷ ಟೈಮ್ ಉಂಟು ಎಲ್ಲಿಗೆ, ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಲಿಕ್ಕೆ. ರೈಲ್ವೆ ಸ್ಟೇಷನ್ ರೀಚ್ ಆಗಲು ಒಂದು ನಮಗೆ 10 ನಿಮಿಷ ಸಾಕು, 3 ಕಿಲೋಮೀಟ್ರ್. ಇನ್ನು ಹಾಸನದಲ್ಲಿ ಸಿಗು. ನಮಗೆ ಸುಸ್ತಾಗಿದೆ ವಿಡಿಯೋ ಮಾಡಲಿಕ್ಕೆ. ತಾಯಿ ನಮ್ಮ ಆಂಟಿ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮನ್ನು. ಅವರದ್ದು ಮನೆ ಇಲ್ಲಿಯೇ ಧರ್ಮಸ್ಥಳದಲ್ಲಿ. ಹಾಗಾಗಿ ಅವರು ಇಲ್ಲಿ ನಮಗೆ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದಾರೆ. ಟಾಟಾ ಅನ್ಪುಲೆ ನೋಡಿ. ಮತ್ತೆ ಅವರು ನಮ್ಮ ಅಜ್ಜ. ಬಸ್ ಖಾಲಿ ಉಂಟು ನೋಡಿ. ನೋಡುವ, ಅಲ್ಲಿ ಎಲ್ಲಿಯಾದರೂ ಸ್ಟಾಪ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಹಾಸನದಲ್ಲಿ ವಿಡಿಯೋ. ನೋಡಿ, ನಾವೀಗ ಶಿರಾಡಿ ಘಾಟಿ ರೀಚ್ ಆಗಿದ್ದೇವೆ. ತೋರಿಸ್ತೇನೆ ನೋಡಿ ಈಗ ಬ್ಯಾಕ್ ವ್ಯೂವಿಂದ. ಈಗ ಗಂಟೆ 2:50 ಆಗಿದೆ. ಶಿರಾಡಿ ಘಾಟಿ ಹತ್ತುತ್ತಾ ಇದ್ದೇವೆ. ಶಿರಾಡಿ ಘಾಟಿ ಬಸ್ ಒಂದು ನಿಂತಿದೆ, ಸ್ಟಾಪ್ ಆಗಿದೆ ಬಿಸಿಲಿಗೆ ಅಂತ. ನೋಡಿ, ವ್ಯೂ ಸೂಪರ್ ಉಂಟು. ಮತ್ತು ಈಗ ಬಿಸಿಲಲ್ಲ, ಇಲ್ಲೆಲ್ಲ ಮಳೆಗಾಲದಲ್ಲಿ ಬರಬೇಕು, ಸೂಪರ್ ಇರ್ತದೆ ನೋಡಲಿಕ್ಕೆ ಹೊರಗಡೆ. ಈಗ ನಾವು ಹಾಸನ ರೀಚ್ ಆಗಿದ್ದೇವೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನಮಗೆ ಕೇವಲ ಇದು 10 ನಿಮಿಷ. ಇನ್ನು ಆಲ್ರೆಡಿ ಗಂಟೆ 1 ನಿಮಿಷ ನೋಡಿ. ಗಂಟೆ 4:34 ಆಗಿದೆ. ಇನ್ನು ಒಂದು ಟ್ರೈನ್ ಇರೋದು 4:45ಗೆ. 10 ನಿಮಿಷ ಉಂಟು. ಅಷ್ಟರಲ್ಲಿ ಟ್ರೈನ್ ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ಚೆಕ್ ಮಾಡಿ ಟ್ರೈನ್ ಹತ್ತಬೇಕು. ನೋಡುವ ಯಾವ ರೀತಿ ಆಗ್ತದೆ. ಇದು ನೋಡಿ ರೈಲ್ವೆ ಸ್ಟೇಷನ್ ರೋಡ್. ಸಿಕ್ಕಿದೆ, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ರೀಸನ್ ಏನಂದರೆ ಕೇವಲ 5 ನಿಮಿಷ ಇತ್ತು. ನಮಗೆ ರೈಲ್ ಸ್ಟಾರ್ಟ್ ಇದಾಗಿದ್ದೇವೆ, ಬೋರ್ಡಿಂಗ್ ಆಗಿತ್ತು. ನಮಗೆ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ರೈಲ್ ನೋಡಿ ಈಗ ಹೊರಟಿದೆ ರೈಲ್. ಈಗ ವಿಡಿಯೋ ಮಾಡ್ತಿದ್ದೇನೆ. ಸೀಟೆಲ್ಲ ಹುಡುಕಿ ವಿಡಿಯೋ ಮಾಡುವಾಗ ಇಷ್ಟು ಆಯ್ತಾ. ನಾವು ನಮಗೆ ಟೈಮ್ ಸಿಗ್ತದೆ, ಫೋಟೋ ಎಲ್ಲ ತೆಗಿಬೇಕಂತ ಅಂದ್ಕೊಂಡದ್ದು. ಫೋಟೋ ತೆಗಿಲಿಕ್ಕೂ ಆಗಿಲ್ಲ, ಯಾಕಂದರೆ ರೈಲ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಅಷ್ಟು ಲೇಟ್ ಆಗಿದೆ ಬರುವಾಗ. ಬಸ್ ಸ್ವಲ್ಪ ಲೇಟ್ ಆಯಿತು. ನಾವು ಓಡಿಕೊಂಡು ಬಂದದ್ದು. ಈಗ ನೋಡಿ
6:30 ಆಗಿದೆ ನೋಡಿ, ರಾತ್ರಿ ಆಗಿದೆ. ಸ್ವಲ್ಪ ನೋಡಿ ಹೊರಗಡೆ ಸ್ವಲ್ಪ ಬಿಸಿಲುಂಟು, ಒಳಗಡೆ ಕತ್ತಲೆ ಆಗಿದೆ. ಏನಂದರೆ ಸ್ವಲ್ಪ ಹಸಿವಾಗ್ತುಂಟು. ಏನಂದರೆ ಮನೆಯಲ್ಲಿದ್ದರೆ ಹಸಿವಾಗಲಿಲ್ಲ, ಆದರೆ ಟ್ರಾವೆಲಲ್ಲಿ ಊಟ ಸಿಗುವುದಿಲ್ಲ ಅಂತ ಆದರೆ ಹಸಿವಾಗಲಿಕ್ಕೆ ಬೇಗ ಹಸಿವಾಗ್ತಾ ಉಂಟು. ಚಹಾ ಕೂಡ ಬರಲಿಲ್ಲ ಇನ್ನೂ ಕೂಡ. ಎಲ್ಲಿ ಇದು ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿ ಯಾವುದು ಪ್ಲಾಟ್ಫಾರ್ಮಲ್ಲಿ ಮಾರುವುದು ಕೂಡ ಇಲ್ಲ ಯಾರು ಕೂಡ ಇಲ್ಲಿ. ದೊಡ್ಡ ದೊಡ್ಡ ಈಗ ನಾವು ಕುಣಿಗಲ್ಲಿಗೆ ರೀಚ್ ಆಗಿದ್ದೇವೆ ನೋಡಿ, ಕಾಣ್ತಿರ್ಬೋದು. ಕುಣಿಗಲ್ಲಿಗೆ ರೀಚ್ ಆಗಿದ್ದೇವೆ. ಕುಣಿಗಲ್ ನೋಡು, ಇಲ್ಲಿ ಆದರೆ ಸಿಗ್ತದೆ ಅಂತ. ಮನೆಯಲ್ಲಿದ್ದರೆ ಇಷ್ಟೊತ್ತಿಗೆ ಆಡುವ ಸಮಯ ನಮಗೆ. ಹಸಿವು ಕೂಡ ಇಲ್ಲ, ಏನು ಕೂಡ ಇಲ್ಲ. ಇಲ್ಲಿ ಕುತ್ಕೊಂಡು ಹಸಿವಾಗ್ತುಂಟು. ಯಾಕೆಂದರೆ ಊಟ ಸಿಗುವುದಿಲ್ಲ ಅಂತ ಗೊತ್ತುಂಟು, ಹಾಗೆ ಹಸಿವಾಗ್ತುಂಟು. ಸಿಕ್ಕಿದ್ರೆ ಹಸಿವಾಗ್ತದೆ. ಅಂತ ಫಸ್ಟಿಗೆ ಹಸಿವು ಸ್ಟಾರ್ಟ್ ಆದ್ರೆ ನನಗೆ ಎಂತಾದ್ರೂ ತಿನ್ಬೇಕಂತ ಆಗ್ತುಂಟು. ಮತ್ತೆ ಇಲ್ಲಿ ಕೆಲವು ತಿಂಡಿ ಬಂತು, ಅದೆಲ್ಲ ಇಷ್ಟ ಆಗಲಿಲ್ಲ ನಮ್ದು ಸ್ವಲ್ಪ ಫುಡ್ ಎಲ್ಲ ಚೇಂಜ್ ಅಲ್ಲ, ಬೇರೆ ತಿಂಡಿ ಬರ್ತುಂಟು. ನೋಡು, ನಮಗೆ ಸೆಟ್ ಆಗೋ ತಿಂಡಿ ಬಂದರೆ ತಿನ್ನುವುದಿಲ್ಲ. ನಾನು ಹೊರಗಡೆ ನೋಡುದೇನೆಂದರೆ ರೈಲ್ವೆ ಸ್ಟೇಷನ್ ಬಂದು ಅದಕ್ಕೆ ನೋಡುವುದು ನೋಡಿ. ಕುಣಿಗಲ್ ಅಂದರೆ ಯಾವುದು ಡಿಸ್ಟಿಕ್ ಬರ್ತದೆ ಗೊತ್ತಿಲ್ಲ ನನಗೆ. ಇದು ಹಾಸನ ಕರಿಯ ಬೆಂಗಳೂರಾ ಯಾವುದು ಬರ್ತದೆ ಗೊತ್ತಿಲ್ಲ. ನೋಡುವ ಮುಂದೆ ಬೆಂಗಳೂರಲ್ಲಿ ಸಿಗ್ಬೋದು ತಿಂಡಿ ಏನಾದರೂ. ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ತಿರ ಆಗ್ತಿದ್ದೇವೆ. ನೋಡ್ಬೋದು ನೀವು ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ತಿರ ಬರ್ತಿದ್ದೇವೆ. ಏನಂದರೆ ನಮಗೆ ತಿಂಡಿ ಸಿಗಲಿಲ್ಲ ಬೆಳಿಗ್ಗೆ ಅಲ್ಲ ಸಂಜೆಯಿಂದ ಕೂಡ ಚಹಾ ಇಲ್ಲ, ತಿಂಡಿ ಇಲ್ಲ, ಏನು ಸೇಲ್ಸೇ ಬರ್ತಿಲ್ಲ ಟ್ರೈನಲ್ಲಿ. ಇಲ್ಲದ್ರೆ ಇದು ಮಾರಿಕೊಂಡು ಬರ್ತಾರಲ್ವ, ಅವರು ಕೂಡ ಬರ್ತಿಲ್ಲ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ನಮಗೆ ತಿಂಡಿ ತಿನ್ನಬೇಕು, ಹಸಿವಾಗ್ತುಂಟು. ಹಾಗಾಗಿ ಫಸ್ಟ್ ನಾವೀಗ ಇಲ್ಲಿ ತಿಂಡಿ ತೆಗೆದುಕೊಂಡು ಬರಬೇಕು. ಎಷ್ಟು ನಿಮಿಷ ಸ್ಟಾಪ್ ಉಂಟು ಅಂತ ಗೊತ್ತಿಲ್ಲ. ನೋಡುವ ಈಗ ನೋಡಿ, ಬ್ಯಾಕ್ ವ್ಯೂವಿಂದ ತೋರಿಸ್ತೇನೆ ನೋಡಿ. ಹಾಂ ಸೈಡ್ ಫೈನಲಾಗಿ ನಮಗೆ ಊಟ ಸಿಕ್ತು. ಏನಂದರೆ ಹುಡುಕಿ ಸಾಕಾಯಿತು. ನಾವು ರೈಲಿಂದ ಕೆಳಗಡೆ ಹುಡುಕ್ತಿದ್ವಿ, ಆದರೆ ರೈಲಲ್ಲೇ ಮಾರಿಕೊಂಡು ಬಂತು ಊಟ. ನೋಡಿ ತೋರಿಸ್ತೇನೆ ನೋಡಿ. ವೆಜ್ ಪಲಾವ್ ಸಿಕ್ಕಿದೆ. ವೆಜ್ ಪಲಾವ್ ಮತ್ತು ಚಪಾತಿ, ಬಿಸ್ಕೆಟ್ ತಗೊಂಡ್ವಿ ನೋಡಿ. ಈಗ ಮೊದಲು ಊಟ ಮಾಡಬೇಕು, ಫುಲ್ಲು ಹಸಿವಾಗಿದೆ ನೋಡಿ. ಬಲ ಈಗ ನಾವೆಲ್ಲ ಊಟ ಆಗಿ ಸ್ವಲ್ಪ ಹೊರಗಡೆ ನಿಂತಿದ್ದೇವೆ. ಅಮ್ಮನವರೆಲ್ಲ ಟ್ರೈನ್ ಒಳಗಡೆ ನಿಂತಿದ್ದಾರೆ. ನಾನು ಮತ್ತೆ ಇವಾಗ ಸ್ವಲ್ಪ ಜ್ಯೂಸ್ ಕುಡಿಯುವ ಅಂತ ಬಂದದ್ದು. ಈಗ ಟೈಮು 9 ಆಯಿತು. ಇನ್ನು ಮಂತ್ರಾಲಯಕ್ಕೆ ರೀಚ್ ಆಗುವಾಗ 3 ಗಂಟೆ 2-2:30 ಆಗ್ಬೋದಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕು ಎಷ್ಟೊತ್ತು ಆಗ್ತದೆ ಅಂತ. ಈಗ ಸುಸ್ತಾಗಿದೆ ಸ್ವಲ್ಪ. ಇನ್ನು ಸ್ವಲ್ಪ ನಿದ್ದೆ ಮಾಡಬೇಕು. ನಿದ್ದೆ ಮಾಡಲಿಕ್ಕಿಲ್ಲ, ಯಾಕೆಂದರೆ ರೈಲ್ವೆ ಸ್ಟೇಷನ್ ಬಂದ ಕೂಡ ಗೊತ್ತಾಗಲಿಕ್ಕಿಲ್ಲ. ನೋಡುವ ಏನಾಗ್ತದೆ ಅಂತ. ಈಗ ಗುಂಡುಕಲ್ ಜಂಕ್ಷನ್ಗೆ ರೀಚ್ ಆಗಿದ್ದೇವೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಮಂತ್ರಾಲಯ. ಇಲ್ಲಿಂದ ಎಷ್ಟು 100 ಕಿಲೋಮೀಟ್ರ್ ಏನೋ ಉಂಟು ನೋಡಿ. ನಮ್ಮ ಟ್ರೈನ್ ಫುಲ್ಲಾಗಿದೆ. ಸ್ಲೀಪರ್ ಆದರೂ ಕೂಡ ಯಾವ ರೀತಿ ಫುಲ್ಲಾಗಿದೆ ಅಂತ ತೋರಿಸ್ತೇನೆ ನೋಡಿ. ಸ್ಲೀಪರ ಜನರಲ್ ಅಂತಿಲ್ಲ, ಆ ರೀತಿಯಾಗಿದೆ. ಮಲಗಿದ್ದಾರೆ, ಅವರನ್ನು ಎಬ್ಬಿಸಲಿಕ್ಕೆ ಅಂತ ನಾನು ಎದ್ದೇಳಿದ್ದೇನೆ. ನಾನು ಆಲ್ರೆಡಿ ಎಲ್ಡ್ರಾಮ್ ಇಟ್ಟಿದ್ದೇನೆ. ಯಾವುದರಲ್ಲಿ ಅಂದರೆ ಇದು ಆ್ಯಪಲ್ಲಿ. ಆದರೂ ನಾನು ನೋಡಿ ರೈಲ್ವೆ ಸ್ಟೇಷನ್ ನಿಯರೇ ಬಂದ್ವಿ ನಾವು. ನೆಕ್ಸ್ಟ್ ನಮ್ಮದೇ ಮಂತ್ರಾಲಯ. ಲೈಟು ಕೂಡ ಕಾಣ್ತಿಲ್ಲ, ಈಗ ಕಾಣ್ತುಂಟು. ನೆಕ್ಸ್ಟ್ ನಮ್ಮದೇ ಸ್ಟಾಪು ಮಂತ್ರಾಲಯ. ಇಳಿದು ನಮ್ಮ ರೂಮ್ ಬುಕ್ ಮಾಡಿದ್ದೇನೆ ಆಲ್ರೆಡಿ. ಅಲ್ಲಿ ರೂಮ್ಗೆ ಹೋಗಬೇಕು. ನಂತರ ನಾಳೆ ಬೆಳಿಗ್ಗೆ ದೇವರ ದರ್ಶನ. ನೋಡುವ, ರೂಮ್ ಟೂರ್ ಎಲ್ಲ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ರೂಮ್ ಟೂರ್, ದೇವಸ್ಥಾನ ಟ್ರಿಪ್ ಎಲ್ಲ ನೋಡುವ. ಈಗ ಮಂತ್ರಾಲಯ ರೀಚ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಾಗಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೇವೆ. ಬರ್ತಿ 3 ಗಂಟೆ ಆಗಿದೆ. ತೋರಿಸ್ತೇನೆ ನೋಡಿ. 3 ಗಂಟೆ 1 ನಿಮಿಷ ಆಗಿದೆ ಬರ್ತಿ. ಇಲ್ಲಿಂದ ನಾವು ರೂಮ್ಗೆ ಹೋಗಬೇಕು. ಆಲ್ರೆಡಿ ರೂಮ್ ಬುಕ್ ಆಗಿದೆ ನಮಗೆ. ಇಲ್ಲಿಂದ ಶೇರಿಂಗ್ ಆಟೋ ಸಿಗ್ತದೆ, ಒಬ್ಬರಿಗೆ 50 ರೂಪಾಯಿಯನ್ನು. ಒಬ್ಬರಿಗೆ 50. ನೋಡುವ ರಿಕ್ಷಾ ಸಿಗ್ತದಾ ಇಲ್ವಾ ಅಂತ ಇಷ್ಟು ಹೊತ್ತಿಗೆ. ಮತ್ತೆ ವ್ಲಾಗ್ ಮಾಡ್ತೀನಿ ಕಂಟಿನ್ಯೂ. ಸ್ಟೇಷನ್ ಹತ್ತಿರ ಎಷ್ಟು ಜನ ಇದ್ದಾರೆ ಅಂತ. ಫುಲ್ಲು ರಶ್ ಆಗಿದೆ ಇವತ್ತು. ಗುರುವಾರ ಅಲ್ಲ, ನಾಳೆ ಹಾಗೆ ಆಗಿರ್ಬೋದು. ನಮ್ಮ ಅರ್ಧ ರೈಲು ಖಾಲಿ ಆಗ್ತದೆ ಮಂತ್ರಾಲಯದಲ್ಲಿ. ರೈಲಿನ ಸ್ಟೇಷನ್ ಮುಂಭಾಗ. ಇಲ್ಲಿ ನಮಗೆ ರಿಕ್ಷಾ ಸಿಗ್ತದೆ ಹೋಗ್ಲಿಕ್ಕೆ. ಒಬ್ಬರಿಗೆ 60 ರೂಪಾಯಿಯನ್ನು, 60-70 ರೂಪಾಯಿನ ತೋರಿಸ್ತೇನೆ ನೋಡಿ ಯಾವ ರೀತಿ ಉಂಟಂತ ರಶ್. ಇದು ರೈಲ್ವೆ ಸ್ಟೇಷನ್ ಮುಂಭಾಗ ಎಷ್ಟು ರಿಕ್ಷಾಗಳು ಉಂಟಂತ ನೋಡಿ. ರಿಕ್ಷಾ, ಕಾರ್, TT ಎಲ್ಲ ಥರದ ಗಾಡಿ ಉಂಟು. ಶೇರಿಂಗ್ ಸ್ವಂತ ಕೂಡ ಮಾಡಿಕೊಂಡು ಹೋಗ್ಬೋದು, ಶೇರಿಂಗ್ ಕೂಡ ಮಾಡಿಕೊಂಡು ಹೋಗ್ಬೋದು. 90% ಜನ ಶೇರಿಂಗ್ ಮಾಡೋದು. ರೈಲ್ವೆ ಸ್ಟೇಷನ್ ನೋಡಿ, ಸೂಪರಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ. ಈಗ ಇನ್ನು ನಮ್ಮದು ರೂಮಿಗೆ ಹೋಗುವ. ಅಂದರೆ ಈಗ ನಾವು ಮಂತ್ರಾಲಯದಿಂದ ರೂಮ್ ಕಡೆ ಹೊರಟಿದ್ದೇವೆ ನೋಡಿ.
ಬ್ಯಾಕ್ ಸೈಡ್ ರಿಕ್ಷಾದಲ್ಲಿ ಕುತ್ಕೊಂಡು. ಇದು ಇಲ್ಲಿ ಮಾತ್ರ, ನಮ್ಮೂರಲ್ಲೆಲ್ಲ ಸೀಟಲ್ಲಿ ಕುತ್ಕೊಳ್ಬೇಕು. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಕುತ್ಕೊಂಡಿದ್ದೇವೆ. ಈ ರಿಕ್ಷಾದ ಇಲ್ಲಿಗಡೆ ಡಿಕ್ಕಿಯಲ್ಲಿ ಶೇರಿಂಗ್ ರಿಕ್ಷಾ ಆರಾಮ್ಸೆ. ಇಲ್ಲಿ ನಾಳೆ ತಿರುಗಾಡಲಿಕ್ಕೆ ಕೂಡ ಇದೇ ರೀತಿ ಹೋಗುದು. ಜಾಲಿ ಉಂಟು, ಯಾವ ಕಿರಿಕಿಲ್ಲ ಏನಿಲ್ಲ. ಇದು ನೋಡಿ ಕಾಮನ್ ಇದೆಲ್ಲ. ಇಲ್ಲೇನಂದ್ರೆ ಇದೆ ಅವರಿಗೆ, ರಿಕ್ಷಾದವರಿಗೆ ಒಬ್ಬರಿಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ ನೋಡಿ. ಫುಲ್ ಜಾಲಿ. ರೂಮಿಗೆ ಹೋಗಿ ಮಲಗಿ ಬೆಳಿಗ್ಗೆ ದೇವಸ್ಥಾನಕ್ಕೆ. ಈಗ ನಾವು ಫೈನಲ್ ಆಗಿ ನಮ್ಮ ರೂಮಿಗೆ ಬಂದ್ವಿ. ನಮ್ದಿದು ಮಂತ್ರಾಲಯದ ರೂಮು, ಧೀರೇಂದ್ರ ವಸತಿ ಗೃಹ ಅಂತ ನೋಡಿ. ಇದೆ 4 ಆಗಿದೆ. ನಾವು ಫೈನಲ್ ಆಗಿ ರೂಮಿಗೆ ರೀಚ್ ಆಗಿದ್ದೇವೆ. ಇದು ಮಂತ್ರಾಲಯದ ರೂಮು, ಅಂದರೆ ಟೆಂಪಲ್ ಕಡೆಯಿಂದ ಇರುವ ರೂಮು. ಇದು ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಅಂದರೆ ನಾವು 1 ಮಂತ್ ಬಿಫೋರೇ ಮಾಡಿದ್ದೇವೆ. ನಾರ್ಮಲ್ ಆಗಿ ಸಿಗುದಿಲ್ಲ ನಮಗೆ, ಯಾವಾಗ ನೋಡಿದ್ರು ಫುಲ್ ಆಗಿರ್ತದೆ ರೂಮು. ಆದರೆ ಈಗ ನಮಗೆ ರೂಮ್ ಸಿಕ್ಕಿದೆ. ಮತ್ತು ಈ ರೂಮ್ ಇದ್ದು ರಿವ್ಯೂ ನಾವು ನೆಕ್ಸ್ಟ್ ಸಪ್ರೇಟ್ ಹಾಕ್ತೇವೆ, ರೂಮ್ ಯಾವ ರೀತಿ ಉಂಟಂತ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಲ್ಲಿಗೆ ಮಾಡ್ತಿದ್ದೇವೆ.